ರಾತ್ರಿ 11:30. ಆಗ್ಲೂ ನೀವೆಲ್ಲ ಕುತ್ಕೊಂಡು ನನ್ನ ಬಗ್ಗೆನೇ ಮಾತಾಡ್ತಾ ಇರ್ತೀರಾ ಅಂತ ನನಗ್ ಫೀಲಿಂಗ್. ನಮ್ಮ ಅಮೃತಂಗೆ ಯಾರಪ್ಪ ಚಮಚ ಕೊಟ್ಟವರು? ತಲೆಯಲ್ಲಿ ಬುದ್ಧಿ ಇಲ್ಲ. ನಾನಾಗಿದ್ರೆ ಸಿಂಟ್ಯಾಕ್ಸೇ ಕೊಡ್ತಿದ್ದೆ. ಅದು ಇಲ್ಲ, ಬಿಕಾಸ್ ಐ ಸೆನ್ಸ್ ನೆಗೆಟಿವಿಟಿ ಇನ್ ಯು, ಓನ್ಲಿ ನೆಗೆಟಿವಿಟಿ. ಟೈಮ್ ಆಗಿಲ್ಲ. ಕ್ಯಾಚ್ ಪುಟ ಕೆಪ್ಪದು ನನ್ನ ಮಗ ಹೋಗಲ್ಲ. ಇಂಥ ಒಳ್ಳೆ ಕ್ಯಾಚ್ ಹಿಡಿಯಕ್ ಬರಲ್ವಲ್ಲ ಅವ್ರಿಗೆ. ಅಪ್ಪ ಯಾವ ದೇಶ ಹೆಂಗಾದ್ರೂ ಆಡ್ಕೊಂಡು ಹಾಳು ಬಿದ್ದೋಗ್ಲಿ, ನಮ್ ಭಾರತ ಅಂತೂ ಕ್ವಾಲಿಫೈ ಆಗೈತೆ. ಆದ್ರೆ 4ನೇ ಸ್ಥಾನಕ್ಕೆ ಪಾಕಿಸ್ತಾನ ಸೆಲೆಕ್ಟ್ ಆಗ್ಬಿಟ್ರೆ ಸೆಮಿಫೈನಲ್ ಅಲ್ಲಿ ನಮ್ಮ ಭಾರತ ಮತ್ತೆ ಪಾಕಿಸ್ತಾನ, ಭಾರತದವ್ರು ಚೆನ್ನಾಗಿ ಇಡ ಹೊಡಿತಾರೆ, ಇವ್ರು ಹೊಡ್ಸ್ಕೊಂಡು ಅವ್ರ ಊರಿಗೆ ಹೋಯ್ತಾರೆ. ಏನಂತ್ಯಾ? ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ. ಅಕ್ಷರಗಳು ವ ಓ ಯೋ ನು ಉಂ ಮೆ ಗಿ ಡ. ಒಮ್ಮೆ ಉಂಡವನು ಯೋಗಿ, ಒಮ್ಮೆ ಉಂಡವನು ಯೋಗಿ, ಒಮ್ಮೆ ಉಂಡ ಪಕ್ಕ ಅದೇ ನೋಡು, ಒಮ್ಮೆ ಉಂಡವನು ಯೋಗಿ. ಉತ್ತರವನ್ನ ನೋಡೋಣ. ಒಮ್ಮೆ ಉಂಡವನು ಯೋಗಿ, ಒಮ್ಮೆ ಉಂಡವನು ಯೋಗಿ, ಅದು ಸರಿಯಾದ ಉತ್ತರ ಆಗುತ್ತೆ. ಈಗ 3 ಪುಸ್ತಕಗಳನ್ನ ಕೊಡೋಕೆ ಸಿದ್ಧವಾಗಿ ನೋಡ್ತಾ ಇಲ್ಲ ನಾನು. ಆಹಾ, ಏನ್ ಅಂದವಾಗ್ಬಿಟ್ಬಿಟ್ಟ ನನ್ನ ಮಗ ನೀನು. ನಿನ್ನಲ್ಲಿ ಏನೋ ಒಂದ್ ಸ್ಟೈಲ್ ಇದೆ. ಒಳ್ಳೆ ಶಣ್ ಇದ್ದಂಗಿದೆಯಲ್ಲೋ. ಎಳಿಯೋ, ಇನ್ನು ಜೋರಾಗಿ ಹೇಳಿ, ಅತ್ಲ ಕಿತ್ತಾಕ್ಬಿಟ್ಟು ಹೇಳ್ತೀನಿ. ಕಿತ್ಕೊಂಡ್ ಕೈಗೆ ಬಂದ್ಬಿಡ್ಬೇಕು, ಹಂಗೆ ಎಳಿತಾವನೆ. ಯಾಕೆ ಕಿತ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ಗೋಲಿ ಹಿಡ್ಕೊಬಿಡು, ಇರೋದು ಹೇಳ್ಡು ಅದನ್ನ ಕಿತ್ಕೊಬಿಡು. ಈ ಮಕ್ಳಿರೋ ಮನೆಗೆ ಮಾತ್ರ ಬಂದು ಸೇರ್ಕೊಬಾರ್ದು ಕಣ್ರಿ. ಬೀದಿಲಿ ಮಲ್ಕೊಂಡ್ರು ಪರವಾಗಿಲ್ಲ, ನಮ್ಮನ್ನು ಚೇಳ್ಗಳು ಮಾಡ್ಕೊಬಿಡ್ತಾರೆ ಅದ್ರ ಜೊತೆ ಸೇರಿಸ್ಕೊಂಡು. ಬಾಲಕನನ್ನ ಕಚ್ಚಿ ಎಳೆದಾಡಿ ಬೀದಿ ತುಂಬಾ ಎಳೆದಾಡಿದ್ದಾವೆ ನಾಯಿಗಳು. ಹಾಯ್ ಫ್ರೆಂಡ್ಸ್, ಮಾರೆ ಬೇಗ ಬಾ. ಏನ್ ಮಾಡ್ತಿದ್ಯಾ? ಗಬ್ನನ್ ಸೌತಿ, ನನ್ಗಿಂತ ನಾ ಕಡೆ ಉದ್ದ ಅವಳಲ್ಲ ಅಂತ ಜೊತೆಗೆ ನಿಂತ್ಕೊಂಡು ಒಂದು ಫೋಟೋ ತಗ್ಸ್ಕೊಳಕ್ ಕರೆದ್ರೆ ಇವಳು ತೊಡೆ ಸಂದಿಂಗ್ ನಾನು ತಲೆ ಹಾಕೊಂಡು ಉಸಿರು ಗಡ್ಸಕ್ ನೋಡ್ತಾವಳಲ್ಲ. ಇನ್ನೆಂತ ಚೆಂಬೆಲಿ ಮಕ್ಕಳು ಇರ್ಬೇಡ ಇವಳು. ಕೊಳದ್ ಕರ್ಬೂಜ್ ವಾಸನೆ ಹೊಡ್ದಂಗ್ ಹೊಡಿದ್ ಗಣೆ ಮರ ಬೆಳೆದಂಗ್ ಬೆಳ್ಕೊಂಡು ಹೋಗ್ಬಿಟ್ಟವಳು ಉದ್ದಕ್ಕೆ. ತಲೆಯಲ್ಲಿ 4 ಕಾಸಿನ ಬುದ್ಧಿ ಬೆಳೆಸ್ಕೊಳಕ್ ಆಗಿಲ್ಲ. ಥು ಲೋಪರ್ರಿ. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಇವ್ರ ಒಬ್ಬನ್ ಕ್ವಾಣೆ ಅಂತ. ದಿನ ರಾತ್ರಿ ಇವ್ರ ಮನೆ ಗೇಟ್ ಮುಂದೆ ನಾನೆಲ್ಲ ಕಾಯೋದು, ಇವ್ನ್ ಡೌ ಬಂದ್ಬಿಟ್ಟು ಕಾಯ್ತಾಳ ನೋಡಿ. ಪುಕ್ಸಟ್ಟೆ ಅಂತೆ ಪುಕ್ಸಟ್ಟೆ. ಈ ದಂಡಪಿಂಡಂಗ್ ಓದ್ಸ್ಕೊಂಡ್ರೆ ನಾನೇ ಎಷ್ಟು ಪರವಾಗಿಲ್ಲ. ಇವನು ಆ 2 ತಾಕೋ ಅಳಿಸ್ಲು 6 ಅನ್ನೋದು ಊಟಕ್ಕೆ ನಾನು 12 ಅವರ್ ಡ್ಯೂಟಿ ಮಾಡ್ತೀನಿ. ಹಲೋ, ಪರ್ಸ್ ಕಾಸೆ ತೋರ್ ನೋಡಿ, ಕಾಸೆ ತೋರ್ ನೋಡಿ. ಅವರು ಇವ್ರು 3 ಜನ, ಇವ್ರೆ ಮೇನ್ ಎತ್ತಿದ್ದು ಸರ್. ದುಡ್ಡು ಸರ್, ಇವ್ರು ಎತ್ತಿದ್ದು. ನಾನ್ ನೋಡ್ದೆ, ದೇವ್ರ ಮೇಲೆ ಆಣೆ, ಇವ್ರು 3 ಜನ ಮೇಲೆ ಆಣೆ. ಇವ್ರು ಕಾಸು ಎತ್ತಿದ ತಕ್ಷಣ ಇವ್ರು 500 ಎತ್ಕೊಂಡವ್ರೆ ಸರ್. 2,000 ರೂಪಾಯಿ ಸರ್. ಕೇಳಿ, ಇವ್ರನ್ನ ಕೇಳಿ ಸರ್. ಕೊಡಿ ಸರ್, ಊರ್ಗ್ ಹೋಗ್ತಾ ಇವ್ರು. ಇವ್ರನ್ನ ಕೇಳಿ, ಇವ್ರಲ್ಲ. ಏನ್ ಚಕ್ಕರು? ಕಾಸು ಎತ್ಕೊಂಡು ಕಾಸು ಕೊಡಿ. ಕೊಡಿ ಸರ್. ಇವ್ರನ್ನ ಕೇಳಿ, ಕೊಡಿ ಸರ್. ಇವ್ರನ್ನ ಕೇಳಿ, ಇವ್ರನ್ನ. ಕೊಡಿ ಸರ್. ಕೊಡ್ತಾವ್ರೆ. ಯಾಕೆ ಹಿಂಗ್ ಮಾಡ್ತೀರಾ? ದುಡ್ಡು ಕೊಟ್ಬಿಡ್ರಿ. ಮೇಸ್ತ್ರಿ ಅನ್ಬಿಟ್ರ ದುಡ್ಡು ಕೊಡ್ರಿ. ಅದ್ಯಾಗ ಹಂಗ್ ಮಾಡ್ತೀರಾ? ಕಳ್ತನ ಮಾಡಬಾರ್ದು, ತಪ್ಪು. ದುಡ್ಡು ತಿನ್ಬೇಕು, ದುಡ್ದು ತಿನ್ಬೇಕು, ಕಳ್ತನ ಮಾಡಬಾರ್ದು. ಕೊಟ್ಬಿಡಿ. ಕೊಡಿಯೋಣ, ಆಟಾಡ್ಸ್ಬೇಡಿ, ಕೊಡೋಣ. ಎಲ್ಲೋ ಅರ್ಜೆಂಟ್ ಹೋಗ್ತಾ ಇದೀನಿ. ಕೊಡ್ರಿ ಸರ್. 1 ರೂಪಾಯಿ ಬಿಡ್ತಿದ್ದಂಗೆ ಎತ್ಕೊಬಿಟ್ಟಿದ್ದೀರಾ. ನಾವು ಗೌಡ್ರಾಗಿರೋದ್ರಿಂದ ಯಾವತ್ತು ಗೌಡ್ರು ಹುಡುಗರ್ನೇ ಚಿಕ್ಕ ಮುಚ್ಕೊಂಡು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಲೀಟ್ ಮಾಡ್ಬಿಟ್ಟು ಸೈಲೆಂಟ್ ಆಗಿ ಆಚೆ ಹೋಗು. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿದ್ದು ಕೆವಿನ್ ಅಂಡ್ ಮೈಕ್, ನಡೆಸ್ತಾ ಇರೋದು ಮಾರ್ಕ್ ಮಾಮ. ಅರ್ಥ ಆಯ್ತಾ? ನಕ್ಕನ್ ಇವತ್ತು ಒಳ್ಳೆ ಕಾಸು ಮಾಡ್ಬಿಡ್ಬೇಕು.
ಹಲೋ ಶ್ರೀರಾಮ್ಪುರ ಶ್ರೀರಾಮ್ ಮಾತಾಡ್ತಾ ಇದೀನಿ. ನಿನ್ ಮಗ ನಮ್ಮ ಹತ್ರ ಅವನೇ. ಬೇಗ 5 ಲಕ್ಷ ಕೊಡು. ಲೋಡೆ ನಾನೇ ಹಾಕೊಳ್ಳಿ ನಿಂಗೆ. ಯಾಕಂದ್ರೆ ನನ್ ಮಗ ನಿನ್ನ ಹತ್ರ ಅವನಲ್ಲ. ಅದಕ್ಕೆ ನೀನ್ ಇವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ನಂಗೆ ಕಾಸು ಕೊಡ್ಬೇಕಲ್ಲ. ನಾನ್ ನನ್ ಮಗನ್ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಸು ಕೊಡ್ಬೇಕಾ? ಹಂಗಾರೆ ನೀನ್ ನನ್ ಮಗನ್ ಕರ್ಕೊಂಡು ಹೋಗಿ ನಂಗೆ ಕಾಸೇ ಕೊಟ್ಟಿಲ್ಲ. ನಾನು ಯಾಕೆ ಕಾಸು ಕೊಡ್ಲಿ? ಲೌಡೆ ಕೇಬಲ್ ನೀನ್ ನನ್ನ ಮಗನ್ ಕರ್ಕೊಂಡು ಹೋಗಿರೋದು. ಅರ್ಥ ಆಗಿಲ್ವಾ? ನೀನ್ ಯಾವ್ದ್ರ ಕಾಸು ಕೇಳ್ತಿದ್ಯಾ? ಆ ಹುಡುಗಂದು. ಆ ಹುಡುಗ ಯಾರು? ನಿಮ್ ಮಗ. ಮತ್ತೆ ಕಾಸು ಯಾರು ಕೊಡ್ಬೇಕು? ನಾನ್ ನಿನಗ್ ಕೊಡ್ಬೇಕು. ಅರ್ಥ ಆಯ್ತಾನೆ? ಕಳ್ಸು ಕಾಸು. ಒಂದ್ ನಿಮಿಷ, ನಾನು ನಿಮ್ ಮಗನ್ ಬದ್ಲು ಕಾಸು ಕೇಳ್ತಾ ಇದೀನಿ. ಮಗು ಯಾರ ಹತ್ರ ಇರುತ್ತೆ ಅವ್ರು ಕಾಸು ಕೊಡ್ತಾರೆ. ಮತ್ ಮಗು ಯಾರ ಹತ್ರ ಐತೆ? ನನ್ನ ಹತ್ರ ಐತೆ. ಮತ್ ಕಳ್ಸೋ ಕಾಸು. ನಾನ್ ಕಿಡ್ನಾಪರ್, ನನಗ್ ತಾನೇ ಕಾಸು ಸಿಗ್ಬೇಕು. ಅದ್ಯಾವಾಗ? ನಿನ್ ಮಗ ಕಿಡ್ನಾಪ್ ಆದಾಗ. ಓ ಹೌದು. ನಾನು ವಾರದಾಗ 2 ಸಲ ಜಳಕ ಮಾಡ್ತೀನಿ, ಯಾಕಂದ್ರೆ ನೀರ್ ಹಾಳಾಗ್ಬಾರ್ದತ್ತ. ನಮ್ ದೋಸ್ತಿಗೆ ಕೊಲೆ ಮಾಡಿಬಿಟ್ಟೆ, ಯಾಕಂದ್ರ ಅವ್ರ ತಂದೆ ತಾಯಿಗೆ ಅವ್ನ ಫ್ಯೂಚರ್ ಬಗ್ಗೆ ಟೆನ್ಷನ್ ಬರ್ಬಾರ್ದ ಅಂತ ಹೇಳಿ. ನಮ್ ಮುತ್ತೇನ ಹೊಲ ಇಸ್ಪರ್ದಾಗ ಸೋತ್ ಬಿಟ್ಟೆ, ಯಾಕಂದ್ರ ಫ್ಯೂಚರ್ದಾಗ ನಮ್ಮಪ್ಪ ಮತ್ ನಮ್ಮ ಕಾಕ ಹೊಲದ ಸಲ ಹೊಡೆದಾಡ್ಬಾರ್ದ ಅಂತ ಹೇಳಿ. ರಾತ್ರಿ 4 ತಕ ಮೊಬೈಲ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ಮನ್ಯಾಗ ಯಾರು ಕಳ್ತನ ಮಾಡ್ಬಾರ್ದ. ಪೇಪರ್ದಾಗ ಏನೂ ಬರಿಲ್ಲ, ಯಾಕಂದ್ರ ಟೀಚರ್ಗೆ ಪೇಪರ್ ಚೆಕ್ ಮಾಡಕ್ ಟೈಮ್ ವೇಸ್ಟ್ ಆಗ್ಬಾರ್ದಂತ. ನಾನು 10th ಗೆ ಫೇಲ್ ಆಗ್ಬಿಟ್ಟೆ, ಯಾಕಂದ್ರ ನಮ್ಮ ಮನೆಯವ್ರಿಗೆ ಕಾಲೇಜ್ ಫೀ ಕಟ್ಟ ತೊಂದ್ರೆ ಬರ್ಬಾರ್ದ ಅಂತ ಹೇಳಿ. ನಾನು ದಿನಕ್ಕ 1 ಕಟ್ ಬಿಡಿ ಸೇತೀನಿ, ಯಾಕಂದ್ರ ಬಿಡಿ ಮಾರೋ ಅಂಗಡಿಯವನಿಗೆ ಸ್ವಲ್ಪ ಸಹಾಯ ಆಗತ್ತೇಳಿ. ನಾನು ದಿನಕ್ಕೆ 4-5 ಕ್ವಾರ್ಟರ್ ದಾರು ಕುಡಿತೀನಿ, ಯಾಕಂದ್ರ ನನ್ನ ಕಡೆಯಿಂದ ಸರ್ಕಾರಕ್ಕ ಟ್ಯಾಕ್ಸ್ ಹೋಲ್ ಅಂತಿದೆ. ನನ್ನ ಜೀವಕ್ಕೆ ತೊಂದರೆ ಆದ್ರೆ ಇವ್ರಗಳೇ ಕಾರಣ. ಇವ್ರಗಳಿಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆಗಳು ಕೊಡ್ತೀನಿ. ನಾನು ಕಾನೂನು ಕೈ ಎತ್ಕೊಂಡಿಲ್ಲ, ಅದಕ್ಕೋಸ್ಕರ ಕಾನೂನು ನಾನು ಮರ್ಯಾದೆ ಕೊಡ್ತೀನಿ. ಕಾನೂನು ಪ್ರಕಾರ ಈ ನನ್ನ ಮಕ್ಕಳಿಗೆ ಶಿಕ್ಷೆಗಳು ಕೊಡ್ಬೇಕು. ನನ್ನ ಜೀವಕ್ಕೆ ತೊಂದರೆ ಆದ್ರೆ ನಮಸ್ಕಾರ ಗಂಡು. ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಆಯ್ತಣ್ಣ. ಇದು ಡೂ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್. ಇಂಗ್ಲಿಷ್ ಬರ್ದಿದ್ರು ಮಾತಾಡಿದ್ರೆ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್. ಮೈಂಡೆಡ್. ಏನು ಇಲ್ಲಿ ನೋಡು, ಹೊಸ ನೈಟಿ ಕಂಡ ನೋಡ್ತಿ, ನೈಟಿ ನೋಡ್ತೀಯಾ? ಎಂತ ಶೆಡ್ಗೆ ಬರ್ಬೇಕಂತ ಆಸೆ ಇದೆಯಾ? ಬಿಡ್ರಿ, ಏನಿಲ್ಲ, ಗೊತ್ತಾಗದೆ ಕಮೆಂಟ್ ಮಾಡನೆ, ಸಾಯ್ಲಿ ಬಿಡಿ. ನೀ ಹೇಳಿದ್ದೇಳಿ ಬಿಟ್ಟಿದ್, ಇಲ್ಲಾದ್ರೂ ಕೊಂದು ಹೋಗಿದ್ದೆ ಅವನ್ನ. ಏ ದೇವ್ರಿ, ನನ್ ಗಂಡಗ್ ನನ್ ಮೇಲೆ ಎಷ್ಟು ಪ್ರೀತಿ. ಅಲ್ ರಾತ್ರಿ 11 ಗಂಟೆ ಆಯ್ತಲ್ಲ, ಮಳೆ ಬೇರೆ ಬರ್ತದ, ನಿಂಗೆ ಹೋಗ್ಬಿಟ್ಟಿದ್ರೆ ವರ್ಕೌಟ್ ಆಗ್ಬೇಕೇನು? ಅಯ್ಯೇ, ಬರೀ ಇಂಥದೇ ಅಲ್ಲ ರೀ. ಎಂತ ಗೊತ್ತದೆ, ಚಿನ್ನದ ರೇಟ್ ಏನೋ ಕಡಿಮೆ ಆಗದಂತ, 1-2 ಬಳೆ ಮಾಡಿಸ್ಕೊಡ್ರಿ. ಚಿನ್ನದ ಬಳೆ? ನಿಮ್ಮಪ್ಪ ಕೊಟ್ಟು ವರದಕ್ಷಿಣೆ ಎಲ್ಲಿ ಇಟ್ಟಿದೆ? ಒಡ್ರೆಜಾಗ ಇಟ್ಟಿದ್ಯೇನು? 5 ಲಕ್ಷ ಕೊಟ್ಟ ನೀ ಹೊತ್ತೆ. ದುಡ್ಡು ಕೊಡ್ದಾಗಿದ್ರಿ ಅಂತ ಆಯ್ತು. ನಮ್ಮಪ್ಪ ಹಂಡಿ ಕೊಟ್ಟನೆ, ನಮ್ಮಮ್ಮ ಗೋಡ್ರೇಜು, ನನ್ ತಮ್ಮ ಉಂಗುರ ಹಾಕ್ಲಿಲ್ವ? ಹಂಗಾರೆ ಏನ್ ವಜ್ರದ ಉಂಗುರ ಹಾಕ್ರ ನೋಡು ನಿಮ್ ತಮ್ಮ. ಅದೇ ಉಂಗುರ ಮುರ್ಸ್ಕಣೆ, 2 ಅಲ್ಲ 4 ಬಳೆ ಮಾಡಿಸ್ಕ. ನಂಗೇನು ಅದ್ರಲ್ಲಿ ಅಂತ ತೈಡ್ ಬರ್ತದೆ. ನೀವು ಮಾಡ್ಕೊಡ್ತಾರ ಇಲ್ವ ಹೇಳಿ ಫಸ್ಟಿಗೆ? ಚಿನ್ನದ ಬಳೆ ಅಂತ ಹೊಸ ಕಪ್ಪಡ ಸಣ್ಣ ಹೊರಗೆ ಮಲ್ಗಿ ನೀವು 2 ದಿನ ಉಪವಾಸ ಹಾಕ ಸರಿ ಹಾದಿಗೆ ಬತ್ರಿ ನೀವು. ಲಕ್ಷ್ಮಿ, ಏ ಲಕ್ಷ್ಮಿ, ಏ ಬಾಗಲ್ ತೆಗಿಯೇ ಸಾಲಿ. ಇವತ್ತೊಂದು ಹಂಗೆ ಉಪವಾಸ ಮನಿಕಂಬುದೇನ? ಈ ವಿಡಿಯೋನ ಸ್ವಲ್ಪ ದಿವಸದಿಂದ ನನ್ನ ಗರ್ಲ್ ಫ್ರೆಂಡ್ ನನ್ ಕಳ್ಸಿಬಿಟ್ಟು ಆ ಹುಡುಗ ಯಾವ ಕಲರ್ ಸ್ಲಿಪ್ಪರ್ ಹಾಕಿದಾನೆ ಹೇಳು ಅಂದು. ಅಲ್ಲ, ಅದು ಒಂದು ಪ್ರಶ್ನೆನ ನಾನು ಅಷ್ಟೊಂದು ಮುಟ್ಟಾಳ ಅನ್ಕೊಂಡಿದ್ದಾಳ. ಅದಕ್ಕೆ ನಾನು ಹೇಳಿದೆ ಆ ಹುಡುಗ ಸ್ಲಿಪ್ಪರೇ ಹಾಕಿಲ್ಲ ಅಂತ. ಅದ್ ಹೇಳಿದ ಮೇಲೆ ನಂದು ಅವಳದು ಬ್ರೇಕಪ್ ಆಯ್ತು. ಈಗ ನಾನ್ ನಿಮಗ್ ಕೇಳ್ತಾ ಇದ್ದೀನಿ, ಆ ಹುಡುಗ ಯಾವ ಕಲರ್ ಸ್ಲಿಪ್ಪರ್ ಹಾಕಿದಾನೆ ಹೇಳಿ.